ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವೇಕೆ ಪದೇ ಪದೇ ನೆಮ್ಮದಿ ಕಳೆದುಕೊಳ್ಳುತ್ತೇವೆ ಗೊತ್ತಾ? ಯಾಕಂದರೆ ನಮಗೆ ವಿಷಯಗಳನ್ನು ಇದ್ದ ಹಾಗೆಯೇ ಬಿಟ್ಟು ಆನಂದಿಸೋದು ಗೊತ್ತಿಲ್ಲ. ಎಲ್ಲವನ್ನು ಅಗೆದು ಕೆದಕಿ ನೋಡುವ ಚಾಳಿ ನಮ್ಮದು. ಇದನ್ನೇ ಡಿ.ವಿ.ಜಿಯವರು 100 ವರ್ಷಗಳ ಹಿಂದೆಯೇ ಒಂದು ಕಗ್ಗದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಬನ್ನಿ ಇವತ್ತು ಮಂಕುತಿಮ್ಮನ ಕಗ್ಗದ ಈ ಸಾಲುಗಳ ರಹಸ್ಯ ತಿಳಿಯೋಣ. ಕುಸುಮ ಸಖನೇ ನೀನು ಹಿಸುಕದೆಯೇ ಮೋಸದನು. ಹಿಸುಕೆ ಕಟು ಕಂಪು, ನರಲೋಕವು ಅದರ ಓಲೆ. ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ. ಹಸನು ಹಗುರದ ಬಾಳು ಮಂಕುತಿಮ್ಮ. ಕುಸುಮ ಸಖನೇ ನೀನು ಹಿಸುಕದೆಯೇ ಮೋಸದನು. ಅಂದರೆ ನೀನೇನು ಹೂವಿನ ಗೆಳೆಯನೇ? ಹೂವನ್ನು ಅತಿಯಾಗಿ ಪ್ರೀತಿಸುತ್ತೇನೆ ಎಂದು ಅದನ್ನು ಕೈಯಲ್ಲಿ ಹಿಡಿದು ಹಿಸುಕಿ ಮೂಸಬೇಡ. ಹೂವನ್ನು ಹಿಸುಕಿದರೆ ಅದರಿಂದ ಬರುವುದು ಸುಗಂಧವಲ್ಲ, ಕಟುವಾದ ವಾಸನೆ. ಹೂವನ್ನು ಗಿಡದಲ್ಲೇ ಇರಲು ಬಿಟ್ಟು ಅಥವಾ ಮುಟ್ಟದೆ ಅದರ ಸೌಂದರ್ಯ ಸುಗಂಧ ಆಸ್ವಾದಿಸಬೇಕು. ನಮ್ಮ ಮನುಷ್ಯ ಪ್ರಪಂಚವು ಹೂವಿನ ಹಾಗೆಯೇ. ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ. ಕೊಳದ ತಳದಲ್ಲಿ ಕಸ ಕೆಸರು ಇರುತ್ತದೆ. ಅದನ್ನು ಕೆದಕಿದರೆ ಇಡೀ ನೀರು ಮಲಿನವಾಗುತ್ತದೆ. ಬುದ್ಧಿವಂತನಾದವನು ಕೆಸರನ್ನು ಕೆದಕದೆ ಮೇಲಿರುವ ತಿಳಿ ನೀರನ್ನು ಮಾತ್ರ ಕುಡಿದು ತನ್ನ ದಾರಿ ಹಿಡಿಯುತ್ತಾನೆ. ನಮ್ಮ ಬದುಕು ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿ ಸಂಬಂಧದಲ್ಲೂ, ಗತಕಾಲದ ನೆನಪುಗಳಲ್ಲೂ ಒಂದಷ್ಟು ಕಹಿ ಕೆಸರು ಇದ್ದೇ ಇರುತ್ತದೆ. ನಾವು ಪ್ರತಿಯೊಂದನ್ನು ಅತಿಯಾಗಿ ವಿಶ್ಲೇಷಣೆ ಮಾಡಲು ಹೋಗಿ ಹಳೆ ಕಹಿ ನೆನಪುಗಳನ್ನು ಕೆದಕಿ ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಸಂಬಂಧಗಳನ್ನು ಅತಿಯಾಗಿ ಕಂಟ್ರೋಲ್ ಮಾಡಲು ಹೋಗಿ ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಕೊನೆಯ ಸಾಲಿನಲ್ಲಿ ಡಿ.ವಿ.ಜಿಯವರು ಹೇಳ್ತಾರೆ, ಹಸನು ಹಗುರದ ಬಾಳು ಮಂಕುತಿಮ್ಮ. ಬದುಕು ಸುಂದರವಾಗಿ ಹಗುರವಾಗಿ ಇರಬೇಕಾದರೆ ನಾವು ವಿಷಯಗಳನ್ನು ಇದ್ದ ಹಾಗೆ ಸ್ವೀಕರಿಸಲು ಕಲಿಯಬೇಕು. ಅತಿಯಾದ ಸಂಶಯ, ಹಳೆಯ ನೆನಪುಗಳ ಕೆದುವಿಕೆಯನ್ನು ಬಿಟ್ಟುಬಿಡಿ. ಇಂದಿನ ದಿನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಹಗುರವಾಗಿ ಬದುಕಿ. ನಿಮಗೂ ಈ ಕಗ್ಗ ಇಷ್ಟವಾಗಿದ್ದರೆ ಇನ್ಮೇಲಿನಿಂದ ಲೈಫ್ನಲ್ಲಿ ಓವರ್ ಥಿಂಕ್ ಮಾಡುವುದನ್ನು ಬಿಟ್ಟುಬಿಡಿ. ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಗ್ಗದೊಂದಿಗೆ ಸಿಗೋಣ. ನಮಸ್ಕಾರ.